ಮಮ್ಮಿ ಪಂಚಮಿ ಬಂತು 5 ತರ ಉಂಡಿ ಮಾಡೋದು ಹೇಳ್ಕೊಡ್ಲಾ ನಮ್ಗ. ಆಯ್ತು ಬರ್ರಿ ಹಂಗಾರ. ಈ ಸರಿ ನಾವು ನಾಗರ ಪಂಚಮಿಗೆ 5 ತರ ಉಂಡಿ ಮಾಡೋನು. ಅವ್ ಯಾವ್ಯಾವ ಅಂದ್ರ ಹೆಸರು ಕಾಳು ಉಂಡಿ, ಶೇಂಗಾ ಉಂಡಿ, ಎಳ್ಳುಂಡಿ, ಕೊಬ್ಬರಿ ಉಂಡಿ ಮತ್ತ ಗೋಧಿ ಹಿಟ್ಟಿನ ಉಂಡಿ. ಅಮ್ಮು ಈ ಎಲ್ಲಾ ಉಂಡಿನೂ ಒಮ್ಮೆ ಮಾಡ್ಕೊಳಕ ನಾವ ಕೆಲವೊಂದಿಷ್ಟ ತಯಾರಿನ ಮೊದ್ಲ ಮಾಡ್ಕೊಂಡಿರ್ಬೇಕು. ಅದೇನಂದ್ರ ಉಂಡಿ ಕಟ್ಟಾಕು ಕುಂದ್ರಕಿನ ಮುಂಚೆ ಬೆಲ್ಲನ ಸಣ್ಣಗೆ ಒಡೆದಿಟ್ಕೋಬೇಕು. ಯಾಕಂದ್ರ ಆಲ್ಮೋಸ್ಟ್ ನಾವ್ ಎಲ್ಲಾ ಉಂಡಿನೂ ಬೆಲ್ಲದಿಂತ್ರನ ಕಟ್ತೇವಿ. ಸೆಕೆಂಡ್ ಕೊಬ್ಬರಿನ ತುರ್ದಿಟ್ಕೊಂಡಿರ್ಬೇಕು. ಥರ್ಡ್ ಯಾಲಕ್ಕಿ ಪೌಡರ್ನ ಮಾಡ್ಕೊಂಡಿಟ್ಕೊಂಡಿರ್ಬೇಕು. ಯಾಕಂದ್ರ ಎಲ್ಲಾ ಉಂಡಿಗಳಿಗೂ ನಾವ ಯಾಲಕ್ಕಿ ಪೌಡರ್ ಹಾಕ್ತಿವಿ. ಫೋರ್ತ್ ಸಕ್ರಿ ಪೌಡರ್ ಮಾಡಿಟ್ಕೊಂಡಿರ್ಬೇಕು. ಪಾಪು ನೀವ್ ಇಷ್ಟ ಮಾಡಿದ್ರ ಅರ್ಧ ಉಂಡಿ ಕಟ್ಟಿದಂಗ. ಈಗ ಫಸ್ಟ್ ನಾವ ಗೋಧಿ ಹಿಟ್ಟಿನ ಉಂಡಿ ಕಟ್ಟಾಕ್ ಸ್ಟಾರ್ಟ್ ಮಾಡೋನು. ಅದಕ್ಕೆ ನಾ ಈಗ ಒಂದು ಪ್ಯಾನ್ ಒಳಗೆ 1 ಕಪ್ ಅಷ್ಟ ಗೋಧಿ ಹಿಟ್ಟು ಹಾಕತೀನಿ. ಇದಾದ್ಮೇಲೆ 2 ಚಮಚದಷ್ಟ ಕಡ್ಲಿ ಹಿಟ್ಟು ಹಾಕೊಂಡ ಗ್ಯಾಸ್ ಫ್ಲೇಮ್ನ ಲೋ ಇಟ್ಕೊಂಡ ಚಂದಾಗಿ ಹುರ್ಕೋತೀನಿ. ಗ್ಯಾಸ್ ಫ್ಲೇಮ್ ಒಟ್ಟ ಹೈ ಇಡಬಾರ್ದು. ಹೈ ಇಟ್ರ ಈ ಉಂಡಿ ಪ್ರೀ ಮಿಕ್ಸ್ ಹೊತ್ತಿ ಬಿಡ್ತೈತಿ. ಇದಾದ್ಮೇಲೆ ಒಂದು ಪ್ಯಾನ್ ಒಳಗೆ ಅರ್ಧ ಕಪ್ ಅಷ್ಟು ನೀರ, 1 ಕಪ್ ಅಷ್ಟ ಹಿಟ್ಟು ತಗೊಂಡ್ರೆ 1 ಕಪ್ ಅಷ್ಟ ಬೆಲ್ಲ ತಗೋಬೇಕು. ಬೆಲ್ಲ ಮತ್ತು ನೀರನ್ನ ಚಂದಾಗಿ ಮಿಕ್ಸ್ ಮಾಡ್ಕೊಂಡ ಬೆಲ್ಲದಾಣ ತಗೋಬೇಕು. ಈಗ ಬೆಲ್ಲದಾಣ ರೆಡಿ ಆಗೈತೋ ಇಲ್ಲೋ ಅಂತಂದು ಹೆಂಗೆ ಚೆಕ್ ಮಾಡೋದು? ಅದಕ್ಕೆ ನೀವು ಒಂದು ಗ್ಲಾಸ್ ಒಳಗೆ ನೀರು ಹಾಕೊಂಡ ಕುದಿಯಾಕತ್ತಿರೋ ಆಣನ ಹಾಕ್ಬೇಕು. ಈ ಥರ ಅದು ಕೈಯೊಳಗೆ ಬಂದ್ರೆ ಈಗ ಆಲ್ಮೋಸ್ಟ್ ಆಣ ಹಿಡ್ದೈತಿ ಅಂತ ಅರ್ಥ. ಈಗ ರೆಡಿ ಮಾಡಿ ಇಟ್ಕೊಂಡಿದ್ದಂಥ ಆಣನ ಹುರಿದಿಟ್ಕೊಂಡಿರುವಂಥ ಗೋಧಿ ಹಿಟ್ಟಿಗೆ ಹಾಕಿ ಚಂದಾಗಿ ಸ್ಟಾರ್ಟಿಂಗ್ ಚಮಚೆಲೆನ ಮಿಕ್ಸ್ ಮಾಡ್ಕೊಳ್ಳೋನು. ಯಾಕಂದ್ರೆ ಆಣ ಭಾಳ ಸುಡ್ದಿರ್ತೈತಿ. ಇಲ್ಲಿ ನಾವು ಕೈಯಿಂತ್ರ ಮಿಕ್ಸ್ ಮಾಡಿದ್ರೆ ಕೈ ಸುಟ್ಟೋಗೋ ಚಾನ್ಸಸ್ ಇರ್ತೈತಿ. ಯಾವಾಗ ಒಂದು ಸ್ವಲ್ಪ ಹಿಟ್ಟ ಮತ್ತು ಆಣ ಮಿಕ್ಸ್ ಆಗೈತಂತ ಅನಿಸ್ತೈತೋ ಅವಾಗ ಕೈಲೇನ ಮಿದ್ಕೊಳಕ್ಕೆ ಸ್ಟಾರ್ಟ್ ಮಾಡೋನು. ಪಾಪು ನೀವು ಇಲ್ಲಿನೂ ಭಾಳ ಹುಷಾರ್ಲೇ ಇರ್ಬೇಕು. ಒಂದೇ ಕಡೆ ಆಣ ಕುಂತ್ರೂ ಕೈ ಸುಡ್ತಿರ್ತೈತಿ. ಅದಕ್ಕೆ ನೋಡ್ಕೊಂಡು ಮಿದ್ಕೊಂಡ ಈಗ ಉಂಡಿ ಕಟ್ಟಾಕ್ ಸ್ಟಾರ್ಟ್ ಮಾಡ್ಬೇಕು. ಈ ಸ್ಟೇಜ್ ಒಳಗ ಹಾಕಿರುವಂತ ಆಣ ಏನಾದ್ರು ಕಡಿಮೆ ಅನ್ಸಾಕತ್ತಿತ್ತಂದ್ರ ನಾವ್ ಆಣ ಹಾಕೊಂಡಿರ್ತೇವಲ್ಲ ಅದ ಪ್ಯಾನ್ ಒಳಗ ಒಂದ್ ಸ್ವಲ್ಪ ನೀರ್ ಹಾಕೊಂಡ ಅದನ್ನ ಕಾಸ್ಕೊಂಡ ಈ ಮಿಕ್ಸ್ಚರಿಗೆ ಆಡ್ ಮಾಡ್ಕೊಂಡ್ರ ಉಂಡಿ ಕಟ್ಟಾಕ್ ನಮಗ್ ಏನ್ ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿ ತರುನು. ಇದು ನೋಡ್ರಿ ಪಾಪು ಗೋಧಿ ಹಿಟ್ಟಿನ ಉಂಡಿ ರೆಡಿ ಆತಿಯಾಗ. ಸೆಕೆಂಡ್ ಈಗ ನಾವ ಕೊಬ್ಬರಿ ಉಂಡಿ ಹೆಂಗ್ ಮಾಡೋದಂತ ನೋಡುನು. ಅದಕ್ಕೆ ಆಗಲೇನ ಆಣ ಮಾಡ್ಕೊಂಡಿದ್ದ ಪ್ಯಾನ್ ಒಳಗನ ಅರ್ಧ ಕಪ್ ಅಷ್ಟು ನೀರು ಮತ್ತು 1 ಕಪ್ ಅಷ್ಟು ಬೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋನು. ಈ ಟೈಮ್ ಒಳಗ ಗ್ಯಾಸ್ ಫ್ಲೇಮ ಲೋನ ಇರ್ಬೇಕು. ಮಮ್ಮಿ ಲೋ ಫ್ಲೇಮ್ ಒಳಗ ಆಣ ಹಿಡಿಯಾಕ ಎಷ್ಟೊತ್ತಾಗ್ತೈತಿ? ಪಾಪು 8ರಿಂದ 10 ನಿಮಿಷ. ಆದ್ರ ಆಣ ಹಿಡ್ದೈತೋ ಇಲ್ಲೋ ಅಂತ ಚೆಕ್ ಮಾಡ್ಕೊಳಕ್ಕೂ ನಮ್ ಕಡೆ ಟ್ರಿಕ್ಸ್ ಐತಲ್ಲ, ಅದನ್ನ ಚೆಕ್ ಮಾಡೋದು. ಇಲ್ಲಿ ನಾವು ಅರ್ಧ ಚಮಚದಷ್ಟ ಕಾರ್ಡಮಮ್ ಪೌಡರ್, 1 ಚಮಚದಷ್ಟ ಗಸಗಸಿ ಹಾಕೊಳ್ಳೋನು. ಇದಾದ್ಮೇಲೆ ರೋಸ್ಟೆಡ್ ಕೊಬ್ಬರಿ ತುರಿನ ಹಾಕೊಳ್ಳೋನು. ಇಲ್ಲಿ ಕಂಪ್ಲೀಟ್ ಆಪ್ಷನ್ ನಿಮ್ಗೆ ಬಿಟ್ಟಿದ್ದು ಪಾಪು. ಅದೇನಂದ್ರ ಕೊಬ್ಬರಿನ ನೀವು ಡೈರೆಕ್ಟು ಹಾಕೋಬಹುದು, ರೋಸ್ಟ್ ಮಾಡಿನೂ ಹಾಕೋಬಹುದು. ಎರಡೂ ನಡೀತೈತಿ. ನಾ ಇಲ್ಲೇ ರೋಸ್ಟ್ ಮಾಡಿ ಹಾಕೊಳಕತ್ತೀನಿ. ಇದಾದ್ಮೇಲೆ ಆಣ ಮತ್ತು ಕೊಬ್ಬರಿನ ಚಂದಾಗಿ ಅಲ್ಲೇ ಗ್ಯಾಸ್ ಫ್ಲೇಮ್ ಸ್ಲೋ ಇಟ್ಕೊಂಡ ಮಿಕ್ಸ್ ಮಾಡ್ಕೊಳ್ಳೋನು. ಒಂದು 30 ಸೆಕೆಂಡ್ಸ್ ಈ ಥರ ಮಾಡ್ಕೊಳ್ಳೋದ್ರಿಂತ ನಮ್ಗೆ ಉಂಡಿ ಕಟ್ಟಾಕ್ ಹೆಂಗ್ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ಇದು ಬರ್ತೈತಿ. ನೆಕ್ಸ್ಟ್ ಇದ ಮಿಕ್ಸ್ಚರ್ನ ಒಂದು ತಾಟೊಳಗೆ ಟ್ರಾನ್ಸ್ಫರ್ ಮಾಡ್ಕೊಂಡ ಉಂಡಿ ಕಟ್ಟುಕಿನ ಮುಂಚೆನೂ 2 ಕೈಗೂ ಸ್ವಲ್ಪ ಗಾಣದೆಣ್ಣೆ ಹಚ್ಕೊಂಡ್ಬಿಡುನು. ಈ ಥರ ಮಾಡೋದ್ರಿಂದ ಕೈ ಜಾಸ್ತಿ ಸುಡಂಗಿಲ್ಲ ಮತ್ತು ಉಂಡಿ ಮಿಕ್ಸ್ಚರ್ನು ಕೈಗೆ ಹತ್ಕೊಳಂಗಿಲ್ಲ. ಉಂಡಿ ಶೇಪು ಚಲೋ ಬರ್ತಾವ. ನೋಡ್ರಿ ಪಾಪು ಇದ ಕೊಬ್ಬರಿ ಉಂಡಿ ರೆಡಿ ಆದ್ವಿ. ಈಗ ನೋಡುನ್ರಿ ಹೆಂಗಾಗೈತಂತ. ಹ್ಞೂ ಮಮ್ಮಿ. ಪಾಪು ಈಗ ನೆಕ್ಸ್ಟ್ ನಾವ ಎಳ್ಳುಂಡಿ ಮಾಡೋನು. ಅದಕ್ಕಾಗಿ ನಾ ಈಗ ಒಂದು ಪ್ರೀ ಹೀಟೆಡ್ ಪ್ಯಾನ್ ಒಳಗ 2 ಕಪ್ ಆಗುವಷ್ಟ ಬಿಳಿ ಎಳ್ಳು ತಗೊಂಡ ಹುರಿಯಾಕತೀನಿ. ಮತ್ತ ಪಾಪು ಇಲ್ಲಿ ಗ್ಯಾಸ್ ಫ್ಲೇಮ ಲೋ ಇಡುನ್ರಿ. ಮಮ್ಮಿ ಇದು ಎಷ್ಟು ತನ ಹುರಿಬೇಕು? ಪಾಪು ಎಷ್ಟು ತನ ಅನ್ನೋದಕ್ಕಿಂತನೂ ಪಾಪು ಎಲ್ಲಿ ತನ ಎಳ್ಳಿನ ಕಲರ್ ಚೇಂಜ್ ಆಗುದಿಲ್ಲೋ ಮತ್ತು ಅದ ಚಟ್ಪಟ್ ಅನ್ನೋದಿಲ್ಲೋ ಅಲ್ಲಿ ತನ ಹುರಿಬೇಕು. ಈಗ ನಮ್ಮ ಎಳ್ಳ ರೋಸ್ಟ್ ಆಗ್ಯಾವ. ಈಗ ಎಳ್ಳಿಗೆ ಬೇಕಾಗಿರುವಂತ ಪಾಕನ ನಾವು ರೆಡಿ ಮಾಡ್ಕೊಳ್ಳೋನು. ಅದಕ್ಕೆ 1 ಕಪ್ ಅಷ್ಟು ನೀರ, 2 ಕಪ್ ಅಷ್ಟು ಬೆಲ್ಲ. ಎಳ್ಳ ಎಷ್ಟು ತಗೊಂಡಿರ್ತೇವೋ ಬೆಲ್ಲನೂ ಅಷ್ಟು ತಗೋಬೇಕು. ಇದಾದ್ಮೇಲೆ ಲೋ ಫ್ಲೇಮ್ ಒಳಗನ ಇವೆರಡನ್ನು ಮಿಕ್ಸ್ ಮಾಡ್ಕೋಬೇಕು. ಈಗ 1 ಚಮಚದಷ್ಟ ಯಾಲಕ್ಕಿ ಪೌಡರ್, 2 ಚಮಚದಷ್ಟ ಗಸಗಸಿ ಹಾಕೊಂಡ ಆಣನ ಮಿಕ್ಸ್ ಮಾಡ್ಕೋಬೇಕು. ಅಗೇನ್ ಉಂಡಿ ಕಟ್ಟೋಕಿನ ಮುಂಚೆ ಪಾಕ ಹಿಡ್ದೈತೋ ಇಲ್ಲೋ ಅಂತ ಚೆಕ್ ಮಾಡೋನು. ಪಾಕ ಹಿಡ್ದೈತಂತಾದ್ಮೇಲೆ 2 ಕಪ್ ಅಷ್ಟ ರೋಸ್ಟೆಡ್ ಎಳ್ಳ ಮತ್ತು ಅರ್ಧ ಕಪ್ ಅಷ್ಟ ಪುಟಾಣಿ ಪುಡಿ ಹಾಕೊಂಡ ಮಿಕ್ಸ್ ಮಾಡ್ಕೊಳ್ಳೋನು. 10 to 20 ಸೆಕೆಂಡ್ ನಾವಿಲ್ಲೇ ಮಿಕ್ಸ್ ಮಾಡ್ಕೊಂಡ್ರ ಉಂಡಿಗೆ ಬೇಕಾಗಿರುವಂತ ಕನ್ಸಿಸ್ಟೆನ್ಸಿ ರೆಡಿ ಆಗ್ತೈತಿ. ಇದಾದ್ಮೇಲೆ 1 ಚಮಚದಷ್ಟು ತುಪ್ಪ ಹಾಕೊಂಡ ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋನು. ಈ ಟೈಮ್ ಒಳಗೂ ಗ್ಯಾಸ್ ಫ್ಲೇಮ್ ಅಗದಿ ಲೋ ಇರ್ಬೇಕು. ಯಾವಾಗ ಎಳ್ಳ ಸುತ್ತಲ ಪ್ಯಾನ್ ಬಿಡಾಕ ಚಾಲು ಆಗ್ತೈತೋ ಅವಾಗ ಉಂಡಿಗೆ ಬೇಕಾಗಿರುವ ಕನ್ಸಿಸ್ಟೆನ್ಸಿ ರೆಡಿ ಆಗಿರ್ತೈತಿ. ಇದಾದ್ಮೇಲೆ ಒಂದು ಸಣ್ಣ ಚಮಚ ಇಂತ್ರ ಎಕ್ಸ್ಟ್ರಾ ಹತ್ತಿದ ಹಿಟ್ಟನ್ನ ತಕೊಂಡ ಅದ ಚಮಚಿಲ ಒಂದ್ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ಳೋನು ಮಿಕ್ಸ್ಚರ್ನ. ಇದಾದ್ಮೇಲೆ 2 ಕೈಗೂ ಸ್ವಲ್ಪ ಎಣ್ಣೆ ಹಚ್ಕೊಂಡ ಇದ ಮಿಕ್ಸ್ಚರ್ನ ಉಂಡಿ ಶೇಪಿಗೆ ತರುನು. ನೋಡ್ರಿ ಪಾಪು ಉಂಡಿ ಕಟ್ಟುವಾಗ ಜಾಸ್ತಿ ಪ್ರೆಷರ್ನು ಹಾಕಬಾರ್ದು. ಜಾಸ್ತಿ ಪ್ರೆಷರ್ ಹಾಕಿದ್ರ ಉಂಡಿ ಶೇಪ್ ಕರೆಕ್ಟ್ ಬರಂಗಿಲ್ಲ. ಇಲ್ಲೇ ನೋಡ್ರಿ ನಮ್ ಎಳ್ಳಿನ ಉಂಡಿ ರೆಡಿ ಆಗೈತಿ. ಮತ್ತೆ ನಾವು ಇಲ್ಲೊಂದು ಏನ್ ನೆನಪಿಟ್ಕೋಬೇಕಂದ್ರ ಉಂಡಿ ಮಿಕ್ಸ್ಚರ್ ಬಿಸಿ ಇರುವಾಗನ ಜಲ್ದಿ ಉಂಡಿ ಕಟ್ಟಿ ಬಿಡ್ಬೇಕ. ಆರಿತಂದ್ರ ಉಂಡಿ ಶೇಪ ಕರೆಕ್ಟ್ ಆಗಿ ಬರುದಿಲ್ಲ. ಅದಕ್ಕೆ ಬೆಟರ್ ಸ್ಮಾಲ್ ಕ್ವಾಂಟಿಟಿ ಒಳಗನ ಉಂಡಿ ಪ್ರಿಪೇರ್ ಮಾಡ್ಕೋಬೇಕ. ಈಗ ನಾವಿಲ್ಲೇ 2 ತರ ಶೇಂಗಾ ಉಂಡಿ ಮಾಡೋನು. ಫಸ್ಟ್ ಟೈಪ್ ಶೇಂಗಾ ಉಂಡಿಗೆ ಶೇಂಗಾ ಹುರ್ಕೊಂಡ ಅದ್ರ ಮ್ಯಾಲಿನ ಸಿಪ್ಪಿ ಎಲ್ಲ ತೆಗೆದಿಟ್ಕೊಳ್ಳೋನು. ಸೆಕೆಂಡ್ ಟೈಪಿಗೆ ಅದ ಶೇಂಗಾನ ಒರಟಾಗಿ ಮಿಕ್ಸರ್ಗೆ ಹಾಕಿಟ್ಕೊಂಡಿರೋನು. ಇದಾದ್ಮೇಲೆ ನಾವಿಲ್ಲಿ 2 ಕಪ್ ಅಷ್ಟ ನೀರ ಮತ್ತೆ 4 ಕಪ್ ಅಷ್ಟ ಬೆಲ್ಲ ಹಾಕೊಂಡ ಆಣಕ್ಕ ರೆಡಿ ಮಾಡ್ಕೊಳ್ಳೋ. ಎಲ್ಲಾ ಉಂಡಿ ಮಾಡಬೇಕಾದ್ರೂ ಸೇಮ್ ಪ್ರೊಸೆಸ್ ಇರ್ತೈತಿ ಪಾಪು.
ಆದರೆ ಯಾವಾಗೂ ಗ್ಯಾಸ್ ಫ್ಲೇಮ್ ಅಂತೂ ಲೋನ ಇಟ್ಟಿರ್ಬೇಕು. ಇದಾದ್ಮೇಲೆ ಆಣಕ್ಕನ 1 ಚಮಚದಷ್ಟ ಯಾಲಕ್ಕಿ ಪುಡಿ, ಅರ್ಧ ಚಮಚದಷ್ಟ ಸಾಲ್ಟ್ ಹಾಕೊಳ್ಳೋನು. ಆಮೇಲೆ 2 ಚಮಚದಷ್ಟ ತುಪ್ಪ ಹಾಕೊಂಡ ಉಂಡಿ ಕಟ್ಟಾಕ ಆಣ ಹಿಡ್ದೈತೋ ಇಲ್ಲೋ ಅಂತ ಚೆಕ್ ಮಾಡೋನು. ಇದನ್ನು ಚೆಕ್ ಮಾಡೋ ಪ್ರೊಸೆಸ್ ಸೇಮ್. ಒಂದು ಬಟ್ಲೊಳಗ ನೀರು ಹಾಕೊಂಡ ಹಾಕಿದಂಥ ಬೆಲ್ಲ ಕೈಯಾಗ ಬಂತಂದ್ರ ಆಣ ಹಿಡ್ದೈತಿ ಅಂತ. ಆಮೇಲೆ ಆಣಕ್ಕನ ನಾವ ಮಿಕ್ಸಿ ಮಾಡಿ ಇಟ್ಕೊಂಡಿದ್ವಲ್ಲ ಅದ ಶೇಂಗಾ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಏಕ್ದಮ್ ಗ್ಯಾಸ್ ಫ್ಲೇಮ ಲೋನ ಇಟ್ಟಿರ್ಬೇಕು. ಒಂದು 30 ಸೆಕೆಂಡ್ಸ್ ಮಿಕ್ಸ್ ಮಾಡೋಣ ಉಂಡಿ ಕಟ್ಟಾಕ ಏನು ಹದ ಬೇಕೋ ಅದು ಬರ್ತೈತಿ. ಈಗ ನೆಕ್ಸ್ಟ್ ನಾವು ಮಿಕ್ಸ್ಚರ್ನ ಒಂದು ತಾಟೊಳಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡೋಣ್ರಿ. ಇದಾದ್ಮೇಲೆ ಕೈಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಉಂಡಿ ಮಾಡಕ್ಕೆ ಸ್ಟಾರ್ಟ್ ಮಾಡೋಣ. ಉಂಡಿ ಕಟ್ಟುವಾಗ ಜಾಸ್ತಿ ಮಾಡ್ಕೊಳ್ಳೋದಕ್ಕಿಂತ ಕಮ್ಮಿ ಕ್ವಾಂಟಿಟಿ ಒಳಗೆ ಮಾಡ್ಕೊಂಡ್ರೆ ಉಂಡಿ ಪರ್ಫೆಕ್ಟಾಗಿ ಬರ್ತಾವ. ಇಲ್ಲಿ ನೋಡ್ರಿ ಪಾಪು, ನಮ್ಮ ಶೇಂಗಾ ಉಂಡಿ ರೆಡಿ ಆತ. ಈಗ ನೆಕ್ಸ್ಟ್ ನಾವು ಇನ್ನೊಂದು ಥರ ಶೇಂಗಾ ಉಂಡಿನ ಹೆಂಗೆ ಮಾಡೋದಂತ ನೋಡೋಣ. ಅದಕ್ಕೆ ನಾ ಇಲ್ಲಿ ಅರ್ಧ ಗ್ಲಾಸ್ ನೀರಿಗೆ 1 ಕಪ್ಪಷ್ಟು ಬೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳಕತ್ತೀನಿ. ಇದಾದ್ಮೇಲೆ 1 ಚಮಚದಷ್ಟು ಅರ್ಧ ಚಮಚದಷ್ಟು ಕಾರ್ಡಮಮ್ ಪೌಡರ್, ಅರ್ಧ ಚಮಚದಷ್ಟು ಸಾಲ್ಟ್ ಹಾಕೀನಿ. ಆಮೇಲೆ ಇದೆಲ್ಲಾನು ಚಂದಾಗಿ ಮತ್ತೊಮ್ಮೆ ಮಿಕ್ಸ್ ಮಾಡ್ಕೊಳ್ಳೋನು. ಈಗ ಆಣ ಹಿಡ್ದೈತಂತ ಗೊತ್ತಾದ್ಮೇಲೆ 1 ಚಮಚದಷ್ಟು ತುಪ್ಪ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋನು. ಈ ಟೈಮ್ ಒಳಗೂ ಗ್ಯಾಸ್ ಫ್ಲೇಮ್ ಅಗದಿ ಲೋ ಇರ್ಬೇಕು ಪಾಪು. ನೆಕ್ಸ್ಟ್ ಇಲ್ಲಿ ಆಣ ಹಿಡ್ದೈತಂತ ಆದ್ಮೇಲೆ 1 ಕಪ್ಪಷ್ಟು ಸಿಪ್ಪಿ ಸುಲ್ದು ಇಟ್ಕೊಂಡಿದ್ದಂಥ ಶೇಂಗಾ, 1 ಕಪ್ಪಷ್ಟು ಹುರಿದು ಇಟ್ಕೊಂಡಿದ್ದಂಥ ಎಳ್ಳ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಹಿಂಗೆ ಗ್ಯಾಸ್ ಫ್ಲೇಮ್ ಲೋ ಇಟ್ಕೊಂಡು 30 ಸೆಕೆಂಡ್ಸ್ ಮಟ್ಟ ನಾವು ಮಿಕ್ಸ್ ಮಾಡ್ಕೊಂಡ್ರೆ ನಮ್ಗೆ ಉಂಡಿ ಕಟ್ಟಾಕೆ ಹೆಂಗೆ ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿ ಬರ್ತೈತಿ. ನೆಕ್ಸ್ಟ್ ಉಂಡಿ ಮಾಡೋ ಪ್ರೊಸೆಸ್ ಅಂತೂ ಸೇಮ್ ಐತಿ. ಎರಡೂ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡ ಸಣ್ಣ ಉಳ್ಳಿ ತೊಗೊಂಡ ಉಂಡಿ ಶೇಪಿಗೆ ತರುದ. ನೋಡ್ರಿ ಪಾಪು, ಇದು ನಮ್ಮ ಸೆಕೆಂಡ್ ಟೈಪ್ ಆಫ್ ಶೇಂಗಾ ಉಂಡಿನೂ ರೆಡಿ ಆತಿ. ಈಗ ನೆಕ್ಸ್ಟ್ ನಾವಿಲ್ಲಿ ಹೆಸರು ಕಾಳು ಉಂಡಿ ಮಾಡ್ಕೊಳಕ್ಕೆ ಪ್ರಿಪೇರ್ ಮಾಡ್ಕೊಳ್ಳೋನು. ಅದಕ್ಕಾಗಿ ನಾ ಇಲ್ಲಿ ಒಂದು ಪ್ರೀ ಹೀಟೆಡ್ ಕಡಾಯಿಗೆ 1 ಕಪ್ಪಷ್ಟು ತುಪ್ಪ, 2 ಕಪ್ಪಷ್ಟು ಹೆಸರು ಕಾಳು ಹಿಟ್ಟನ್ನ ಮಿಕ್ಸ್ ಮಾಡ್ಕೊಂಡ ಗ್ಯಾಸ್ ಫ್ಲೇಮ ಲೋ ಇಟ್ಕೊಂಡ ರೋಸ್ಟ್ ಮಾಡ್ಕೋತೇನಿ. ಈ ಥರ ಒಂದು 2 ನಿಮಿಷ ಮಿಕ್ಸ್ ಮಾಡ್ಕೊಂಡ್ವಿ ಅಂದ್ರೆ ತುಪ್ಪ ಮತ್ತು ಹಿಟ್ಟು ಎರಡೂ ಬೈಂಡ್ ಆಗ್ತಾವ. ಪಾಪು ಇಲ್ಲಿ ನಾವು ಕಂಟಿನ್ಯೂ ಮಿಕ್ಸ್ ಮಾಡ್ಕೋತಾನೆ ಇರ್ಬೇಕು. ಅಕಸ್ಮಾತ್ ಬಿಟ್ವಿ ಅಂದ್ರೆ ಮಿಕ್ಸ್ಚರ್ ಹೊತ್ತು ಚಾನ್ಸಸ್ ಇರ್ತೈತಿ. ಯಾವಾಗ ತುಪ್ಪ ಮತ್ತು ಹಿಟ್ಟು ಎರಡು ಮಿಕ್ಸ್ ಆಗ್ತಾವೋ ಆವಾಗ ನಾವು ಎಷ್ಟು ಕಪ್ ಹಿಟ್ಟು ತೊಗೊಂಡಿರ್ತೇವೋ ಅಷ್ಟ ಕ್ವಾಂಟಿಟಿ ಒಳಗನ ಸಕ್ರೆ ಪೌಡರ್ ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳೋನು. ಇದಾದ್ಮೇಲೆ ಇದಕ್ಕೆ 1 ಚಮಚದಷ್ಟು ಕಾರ್ಡಮಮ್ ಪೌಡರ್ ಹಾಕೋನು. ಇದೇ ಥರನ ಒಂದು 30 ಸೆಕೆಂಡ್ಸ್ ಗ್ಯಾಸ್ ಫ್ಲೇಮ ಲೋ ಇಟ್ಕೊಂಡು ಮಿಕ್ಸ್ ಮಾಡಿದ್ರೆ ನಮ್ಗೆ ಉಂಡಿ ಕಟ್ಟಾಕ ಏನು ಹದ ಬೇಕೋ ಆ ಹದಕ್ಕೆ ಈ ಹಿಟ್ಟ ಬರ್ತೈತಿ. ನೆಕ್ಸ್ಟ್ ಇಲ್ಲಿ ನಾವು ಎರಡೂ ಕೈಗೂ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡ ಈ ಮಿಕ್ಸ್ಚರ್ದ ಸಣ್ಣ ಉಳ್ಳಿ ತೊಗೊಂಡ ಉಂಡಿ ಶೇಪಿಗೆ ತರುನು. ನೋಡ್ರಿ ಪಾಪು, ಇದು ನಮ್ದು ಹೆಸರು ಕಾಳು ಉಂಡಿ ರೆಡಿ ಆತೀಗ. ಇದನ್ನ ನೀವು ಗಾರ್ನಿಷ್ ಮಾಡ್ಬೇಕಂದ್ರೆ ನಿಮ್ಗೆ ಇಷ್ಟ ಆಗಿದ್ದಂಥ ಡ್ರೈ ಫ್ರೂಟ್ಸ್ ಮೇಲ್ಗಡೆಯಿಂದ ಹಾಕಿ ಗಾರ್ನಿಷ್ ಮಾಡ್ಕೋಬಹುದು. ಹ್ಯಾಪಿ ನಾಗರ ಪಂಚಮಿ.